ಪಿ ಟಿ ಟೀಚರ್ ಥರ ಕಾಣಿಸ್ತಾ ಇದೆ. ಯಾರ್ಯಾರಿಗೆ ನಿದ್ದೆ ಬರ್ತಾ ಇಲ್ಲ ರಾತ್ರಿ ಮಲ್ಕೋಬೇಕಾದ್ರೆ ಕ್ಯಾಸ್ಟರ್ ಆಯಿಲ್, ಕೈ ಎಣ್ಣೆ, ಹರಳೆಣ್ಣೆ, ಕರೆಕ್ಟ್, ಹೊಕ್ಳದ ಸುತ್ತ ಮಸಾಜ್ ಮಾಡಿ ಆಯಿತಾ. ಅದರಿಂದ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಪಾದಕ್ಕೆ ಹಚ್ಚಿ ಮಸಾಜ್ ಮಾಡಿ ಒಳ್ಳೆ ನಿದ್ದೆ ಬರುತ್ತೆ. ಆಮೇಲೆ ಅದು ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ಹೀಟ್ ಆಗಿದ್ರೆ ನಾರ್ಮಲ್ಗೆ ತೊಗೊಂಬರುತ್ತೆ, ತಂಪದು. ಓಂಕಾರ ಮಾಡೋಣ. ಫಸ್ಟ್ ಉಸಿರೆಲ್ಲ ಹೊರಗೆ ಬಿಡಿ. ಅಕಾರ, ಉಕಾರ, ಮಕಾರ. ಬ್ರೀತ್ ಇನ್. ಅಕಾರ, inhale, inhale, ಮಕಾರ ಗಂಟೆ ಮೇಲೆ, ಓಂಕಾರ, ಇನ್ಹೇಲ್, ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣು ಓಪನ್ ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನಂ. ಎಲ್ಲ ಮಲ್ಕೊತ ಇದ್ದೀರಾ ಕರೆಕ್ಟ್ ಟೈಮ್ಗೆ ರಾತ್ರಿ. ಇನ್ನೊಂದು ಹೇಳ್ಕೊಟ್ಟಲ್ವಾ, ಬಿಸಿ ನೀರನ್ನ ಟಬ್ಗೆ ಹಾಕ್ಬಿಟ್ಟು ಕಾಲನ್ನ ಬಿಸಿ ನೀರಲ್ಲಿ ಇಟ್ಕೊಳ್ಳಿ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಲ್ಕೊಳ್ಳಿ. ಫುಲ್ ಡಾರ್ಕ್ ಆದಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ. ನಿಮ್ಮ ಮನೆ ಮತ್ತು ನಿಮ್ಮ ಮನೆ ಸುತ್ತಮುತ್ತ ಏನಾದರೂ ಕಸ ನಿಮ್ಮ ಕಣ್ಣಿಗೆ ಅಲ್ಲೇ ಕಾಣಿಸ್ತಾ ಇದ್ದರೆ ಸುಮ್ಮನೆ ನೋಡ್ಕೊಂಡು ಹೋಗಬೇಡಿ, ಎತ್ತಾಕಿ ಡಸ್ಟ್ಬಿನ್ಗೆ ಹಾಕಿ. ಎಲ್ಲೆಲ್ಲೂ ಎಸಿಬೇಡಿ ಕಸನ. ನೀವಿರೋ ಜಾಗ ಕ್ಲೀನಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲ, ಬರೀ ಮಾತಲ್ಲಿ ಯಾರಿಗೂ ಅರ್ಥ ಆಗಲ್ಲ ಅನಿಸುತ್ತೆ. ಸೊ ದಿನ ಅವರು ಏನು ನೋಡ್ತಾ ಇರ್ತಾರೆ ಅದನ್ನೇ ಅವ್ರು ಕಲಿಯೋದು. ಮೇ ಬಿ ಒನ್ ಡೇ ಅವರು ಕಲಿಬೋದೇನೋ. ಅಲ್ಲಿವರೆಗೂ ನಾನು ಮಾಡಿಲ್ಲ ನಾನೇನಕ್ಕೆ ಎತ್ತಬೇಕು, ಆ ಥರ ಆಗ್ಬಿಟ್ಟಿದ್ದಾರೆ ಜನ. ನಮಗೆ ರಜಾ ಕೊಟ್ಟಿದ್ದಾರೆ ಕ್ಲಾಸ್. ನಿಮಗೆ ಸೂರ್ಯ ನಮಸ್ಕಾರ ಟೈಪ್ ಬಿ ಹೇಳ್ಕೊಡ್ತೀನಿ ಆಯಿತಾ. ಇಷ್ಟು ದಿನ ನಾವು ಸಿಂಪಲ್ ಮಾಡ್ತಾ ಇದ್ವಿ ಸೂರ್ಯ ನಮಸ್ಕಾರ. ಇವಾಗ ಏನಿಲ್ಲ, ಎಲ್ಲ ಸೇಮ್ ಇರುತ್ತೆ. ಒಂದು ಆಸನ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ, ವೀರಭದ್ರಾಸನ ಅಂತ. ಅದೊಂದು ಆ್ಯಡ್ ಆಗುತ್ತೆ. ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದೀರಾ, ಇದು ಬಿನ ಮಾಡಿ ಚೆನ್ನಾಗಿ ಸೂರ್ಯ ನಮಸ್ಕಾರನ. ತಿನ್ನೋದನ್ನ ಕಡಿಮೆ ಮಾಡಿ, ರಾತ್ರಿ ಜಾಯಿಂಟ್ ಎಕ್ಸಸೈಸ್ ಮಾಡಿ, ಸ್ವಲ್ಪ ವಾರ್ಮ್ ಅಪ್ ಮಾಡೋಣ. ಇಲ್ಲಿ ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ ಎಕ್ಸಸೈಸ್, ಒಟ್ಟಿಗೆ ಎಕ್ಸಸೈಸ್ ಮಾಡ್ಬೋದು. 1 2 1 2 1 2 1 2 1 2 1 2. Sideways 1 2 1 2 1 2. Rotate 1 2 3 4
joint, knee joint. 1 2 3 4. 1 knee joint ಮತ್ತೆ ಈ ಜಾಯಿಂಟ್ ಎರಡಕ್ಕೂ ಒಟ್ಟಿಗೆ ಎಕ್ಸರ್ಸೈಸ್ ಆಗ್ತಾ ಇದೆ ಅಲ್ಲಿ. 1 2 3 4. 1 2 3 4. 1 2 3 4. 1 2 3 4. 1 2 3 4. ನೆಕ್ಸ್ಟ್ ಇಟ್ಕೊಳ್ಳಿ ಲೋಲಾಸನ. 1 2 3 4. 1 2 3 4. Left leg. 1 2 3 4. 1 2 3 4. ನೆಕ್ಸ್ಟು ಇಟ್ಕೊಂಡು ಮೇಲೆ ಎತ್ತಬೇಕಾಯ್ತಾ. ಇಲ್ಲಿ ನಿಮಗೆ ಫೀಲ್ ಆಗಬೇಕು ಹ್ಯಾಮ್ಸ್ಟ್ರಿಂಗ್. ಇದನ್ನು ಪುಷ್ ಮಾಡಿ, ಇದನ್ನು ಪುಲ್ ಮಾಡಿ ಆಯಿತಾ. ನೀಸು ಚೆಸ್ಟ್ವರೆಗೂ ತೊಗೊಂಡ್ಬನ್ನಿ. ಆದರೆ ಟ್ರೈ ಮಾಡಿ ತೊಗೊಂಬರೋಕ್ಕೆ. ಪುಷ್ 1 2 1 2. ನೆಕ್ಸ್ಟ್ ಇನ್ನೊಂದು ಕಾಲು. 1 2 1 2 1 2. ನೆಕ್ಸ್ಟು ಬದ್ಧಕೋನಾಸನ ಮಾಡಿ. ಎರಡು ಪಾದ ಜಾಯಿನ್ ಮಾಡಿ ಆಯಿತಾ. ಎಷ್ಟಾಗುತ್ತಷ್ಟು ಒಳಗೆ ಹೇಳ್ಕೊಳ್ಳಿ. ಇಲ್ಲಿದ್ರೆ ಒಳಗೆ ಹೇಳ್ಕೊಳ್ಳೋಕೆ ಟ್ರೈ ಮಾಡಿ ಆಯಿತಾ. ಎಷ್ಟಾಗುತ್ತೆ ಅಷ್ಟು ಒಳಗೆ ಆಯಿತಾ. ಈ ಥರ ಆಗ್ತಾ ಇದೆಯಾ? ಯಾರಿಗೆಲ್ಲ ಆಗ್ತಾ ಇಲ್ಲ ಇಲ್ಲಿದ್ರೆ ಇಲ್ಲೇ ಇರಲಿ, ಹಂಗೆ ಕೂತ್ಕೊಳ್ಳಿ. ಯಾರಿಗೆ ಆಗ್ತಾ ಇದೆ ಅವರು ನೀಸ್ನ ಪುಷ್ ಮಾಡಿ ಟ್ರೈ ಮಾಡಿ. ಮಂಡಿನ ನೆಲಕ್ಕೆ ಮುಟ್ಸೋ ಪ್ರಯತ್ನ ಮಾಡಬೇಕು. 1 2 ಟ್ರೈ ಮಾಡಿ. ಆಗದೆ ಇರೋರು ಕೈ ಮುಂದೆ ಇಡಿ, ವಾಕ್ ಮಾಡಿ ಬೆರಳಿಂದ. ಆವಾಗ ಇಲ್ಲಿ ಸ್ವಲ್ಪ ಫ್ರೀ ಆಗುತ್ತೆ. ಆವಾಗ ಈಸಿಯಾಗಿ ನಾವು ಕೆಳಗೆ ಮಂಡಿನ ಮುಚ್ಚಿಕೊಂಡು ಆಯಿತಾ. ವಾಕ್ ವಾಕ್ ವಾಕ್, ಕೈಯಿಂದ ವಾಕ್. ಅಲ್ಲೇ ಉಸಿರಾಡಿ. ನಾರ್ಮಲ್ ಬ್ರೀದ್ ಇನ್, ಬ್ರೀದ್ ಔಟ್. ಇನ್ಹೇಲ್, exhale. Inhale, exhale. Inhale, exhale. ನಿಧಾನವಾಗಿ ಮೇಲೆ ಬನ್ನಿ. ಇದು ಬದ್ಧಕೋನಾಸನ. ಇದು ಬಟರ್ಫ್ಲೈ ಪೋಸ್ ಅಂತ ಕರೀತಾರೆ. ಬಟರ್ಫ್ಲೈ ತರ ಕಾಣಿಸ್ತಾ ಇಲ್ಲ. ಇದು ಬಟರ್ಫ್ಲೈ. ಓಕೆ, ಮಾರ್ಜಲಾಸನ ಮಾಡೋಣ. ಕ್ಯಾಟ್ ಕೌ ಬ್ರೀದಿಂಗ್. ಹಿಂಗೆ ಕೂತ್ಕೊಳ್ಳಿ ಟೇಬಲ್ ಟಾಪ್. ಎರಡು ಮಂಡಿನ ನೆಲಕ್ಕೆ ಕೊಡಿ. ಕಾಲು ಒಂಚೂರು ಓಪನ್ ಮಾಡಿ, ಸ್ವಲ್ಪ ಓಪನ್ ಇರಲಿ. ಇವಾಗ ಇನ್ಹೇಲ್ ನೋಡ್ತಾ ಬೆನ್ನ ಒಳಗೆ ತರಬೇಕು. ಒಳಗೆ ಎಕ್ಸೇಲ್, ಬೆನ್ನ ಮೇಲೆ ಇಟ್ಬೇಕು. ಇನ್ಹೇಲ್, ಎಕ್ಸೇಲ್.
inhale, exhale, inhale, exhale, inhale, exhale, inhale, exhale. ಇದನ್ನ ಡೈಲಿ ಮಾಡಿ, ತುಂಬಾ ಒಳ್ಳೆಯದು. ಬೆನ್ನು ನೋವು ಏನಾದರೂ ಇದ್ರೆ ಅದು ವಾಸಿ ಆಗುತ್ತೆ. ಒಂದು ಕಾಲು ಸೈಡ್ ಹಾಕಿ ಇನ್ನೊಂದು ಕಾಲನ್ನ ನೆಲದ ಮೇಲೆ ಕೊಡಿ. ಯಾರಿಗೆ ನೆಲದ ಮೇಲೆ ಕೊಡೋಕ್ಕಾಗ್ತಾ ಇಲ್ಲ ಅವರು ದಿಂಬು ಅಥವಾ ಟವೆಲ್ ಏನಾದರೂ ಹಾಕೊಳ್ಳಿ. ಯಾರಿಗೆ ಮಂಡಿ ನೋವಿದೆ ಅವರು ಟವೆಲ್ ಅಥವಾ ದಿಂಬು ಹಾಕೊಂಡು ಅದ್ರ ಮೇಲೆ ಇಡಿ. ಆಯ್ತಾ? ಇನ್ನೊಂದು ಕಾಲು ಸ್ಟ್ರೇಟ್ ಆಗಿ, ಮಂಡಿ ಸ್ಟ್ರೇಟ್. ಯಾವ ಮಂಡಿ ನೆಲದ ಮೇಲೆ ಇರುತ್ತೆ ಆ ಕೈ ಮೇಲೆ ಎತ್ತಿ. ಈಗ ಬೆಂಡ್. ಈ ಕಡೆ ಯಾವ ಕಾಲು ಸ್ಟ್ರೇಟ್ ಮಾಡಿರ್ತೀರ ಆ ಸೈಡ್ ಬೆಂಡ್ ಆಗಬೇಕು. ಕೈ ಕಿವಿಗೆ ಟಚ್ ಆಗಿರ್ಬೇಕು. ಬೆಂಡ್. ಬ್ರೀದ್ ಔಟ್ ಮಾಡ್ತಾ ಬೆಂಡ್ ಆಗಬೇಕು. ಇನ್ಹೇಲ್, ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ. ಇನ್ಹೇಲ್, exhale. 1 2 3 4 5 6 7 8 9 10. ಎಷ್ಟಾಗುತ್ತಷ್ಟು. ಇನ್ಹೇಲ್, ಅಪ್, exhale. 1 2 3 4 5 6 7 8. Inhale, exhale. 1 2 3 4 5 6 7 8 9 10. Left leg straight. Right hand ಮೇಲೆ, ಕಿವಿ ಪಕ್ಕ ಕಿವಿಗೆ ಜಾಯಿನ್ ಆಗಿರಬೇಕು. ನಿಮ್ಮ ಭುಜಗಳು ತೋಳು. ಆಯ್ತಾ? ಇನ್ನೊಂದು ಕೈ ಜಾಸ್ತಿ. 1 2 3 4 5 6. Inhale, up, exhale. 1 2 3 4 5 6. Inhale, exhale. 1 2 3 4 5 6. ಎಷ್ಟಾಗುತ್ತೆ ಅಷ್ಟೇ ಮಾಡಿ. ಆಯ್ತಾ? ಎಕ್ಸೇಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಬ್ರೀದ್ ಔಟ್. ಇಲ್ಲಿ ಸ್ಟಾಪ್ ಆದ್ರೆ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಮೇಲೆ ಬನ್ನಿ. ಆಯ್ತಾ? ಇಲ್ಲಿ ಹಿಂಗೆ ಕೂತ್ಕೊಳ್ಳಿ. ಪಾದ ಎರಡು ಒಂದು ಸೈಡ್ ಹಾಕಿ ಕೂತ್ಕೊಳ್ಳಿ. ನೋಡಿ, ಪಾದ ಎರಡು ಈ ಕಡೆ. ಇವಾಗ ಕೈನ ನೆಲಕ್ಕೆ ಕೊಡಿ. ನಿಮ್ಮ ಸೊಂಟ ಟ್ವಿಸ್ಟ್ ಮಾಡ್ತಾ ನಿಮ್ಮ ಲೆಫ್ಟ್ ಇಯರ್ನ ನೆಲಕ್ಕೆ ಮುಟ್ಟಿಸ್ಬೇಕು. ಯಾವ ಸೈಡ್ ಕಾಲು ಹಾಕಿದಿರ, ಲೆಫ್ಟ್ ಸೈಡ್ ಕಾಲು ಹಾಕಿದ್ರೆ ಲೆಫ್ಟ್ ಇಯರ್ನೇ ನೆಲಕ್ಕೆ ಮುಟ್ಟಿಸ್ಬೇಕು. ಆಯ್ತಾ? ನೆಕ್ಸ್ಟ್ ಕಾಲನ್ನ ವಾಪಸ್ ಈ ಕಡೆ ಹಾಕಿ ರೈಟ್ ಸೈಡ್ ಕಾಲು ಹಾಕಿದ್ರೆ ರೈಟ್ ಇಯರ್ನ ನೆಲಕ್ಕೆ ಮುಟ್ಟಿಸ್ಬೇಕು. ಮುಟ್ಟಿಸಿ ಟ್ರೈ ಮಾಡಿ. ಟ್ವಿಸ್ಟ್ ಮಾಡಿ. ಟ್ವಿಸ್ಟ್ ಮಾಡಿ. ಎಕ್ಸೇಲ್, ಟ್ವಿಸ್ಟ್. ಸೈಡ್, ಇನ್ನೊಂದು ಸೈಡ್ ಇಸಿ. ಎಕ್ಸೇಲ್. Inhale, exhale. Inhale, exhale. Inhale, exhale. Jump.
ಮಾಡ್ತಾನೆ ಇದ್ದೀರ, ಓಡಿ 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 ಓಡಿ. ನಿಮಗೆ ಜಾಗ ಇದ್ರೆ ಮುಂದೆಯಿಂದ ಓಡಿ ಆಯ್ತಾ. ಈಗ ಮ್ಯಾಟ್ ಮೇಲೆ 1 2 3 4 ಓಡಿ 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 ಓಡಿ. ಮೂಗಿಂದ ಉಸಿರಾಡಿ, ಮೂಗಿಂದ ಬಾಯಿ ಓಪನ್ ಮಾಡ್ಬಿಡಿ. ಹಾಗೆ ಕಾಲು ರೇಸ್ ಮಾಡಿ. ಎತ್ತಿ ಎಷ್ಟಾಗುತ್ತಷ್ಟು. ಸ್ಟಾಪ್. ಮುಖದರ್ತಿ, ಮೂಗಿಂದ ಉಸಿರು ತಗೊಳ್ಳಿ, ಬಾಯಿನ ಹೊರಬಿಡಿ. ಮೂಗಿಂದ ಉಸಿರು, ಬಾಯಿನ ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. Inhale, exhale. Inhale, exhale. Breathing exercise. Kai. 1 open fingers ಗೆ ಈ ಫಿಂಗರ್ಸ್ ಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀವಿ ನಾವು. 1 2 ಎಷ್ಟಾಗುತ್ತೆ ಅಷ್ಟು ಮುಷ್ಟಿ ಕಟ್ಟಿ ಕ್ಲೋಸ್ ಮಾಡಿ. 1 2 1 2. ಇವಾಗ ಎಕ್ಸಾಮ್ ಎಲ್ಲ ಎಷ್ಟೊಂದು ಜನ ಎಕ್ಸಾಮ್ ಬರೆದ್ಬಿಟ್ಟು ನೋಡ್ತಾ ಇರುತ್ತಲ್ವ, ಮಾಡಿ. 1 2 ಆಮೇಲೆ ಟೈಪ್ ಮಾಡಿ ಮಾಡಿ. ಪಾಪ ಯಾರಿಗೆ ಕೆಲಸ ಕೊಡ್ತಾ ಇದ್ದೀರಾ ನೀವು? ಇವ್ರಿಗೆ ಎಕ್ಸಸೈಸ್ ಬೇಡವಾ? ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. Inhale, exhale. Next to mushti katti, wrist rotation. 1 2 3 4 5 6 7 8. Ulta. 1 2 3 4 5 6 7 8. Next to inhale, ಕೈ ಮೇಲೆ, exhale. ಟಚ್ ಮಾಡಕ್ಕೆ ಟ್ರೈ ಮಾಡಿ. ನಿಲ್ಕೊಳ್ಳಿ. inhale, exhale. inhale, exhale. inhale, exhale. inhale, exhale. Inhale, exhale. Chest opening. ಎರಡು ಜಾಯಿನ್ ಮಾಡಿ. ಈ ತರ ಮೊಣಕೈನು ಜಾಯಿನ್ ಮಾಡಬೇಕು ನೋಡಿ. ಇನ್ಹೇಲ್ ಮಾಡ್ತಾ ಓಪನ್, ಎಕ್ಸೇಲ್ ಮಾಡ್ತಾ ಕ್ಲೋಸ್. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, exhale. Inhale, exhale. Inhale, exhale. Inhale, exhale. Puraka, Rechaka. Next to rotation. 1 2 3 4 5 6 7 8 9 10. ಉಲ್ಟಾ ಮುಂದೆಯಿಂದ 1 2 3 4 5 6 7 8. ಸೊ ಇದು ರೈಟ್ ಹ್ಯಾಂಡ್ನ ಸ್ಟ್ರೇಟ್ ಮಾಡಿ, ನಿಮ್ಮ ಎರಡು ಮೊಣಕೈನ ಲಾಕ್ ಮಾಡಿ, ಪ್ರೆಸ್ ಮಾಡಿ. ಇವಾಗ ಇದು ಸ್ಟ್ರೆಚ್ ಆಗಬೇಕು ಆಯ್ತಾ. 1 ಅಲ್ಲೇ ಸ್ಟೇ ಮಾಡಿ. ನಾರ್ಮಲ್ ಬ್ರೀದಿಂಗ್. 1 2
3 4 5 6 7 8 9 10. ನೆಕ್ಸ್ಟ್ ಇನ್ನೊಂದು ಕೈ ಮೊಣಕಾಯಿ ಲಾಕ್ ಮಾಡಿ ಲಾಕ್ ಮಾಡಿ 1 2 ಇಲ್ಲಿ ಸ್ಟ್ರೆಚ್ ಫೀಲ್ ಮಾಡಿ. ಸ್ಟ್ರೆಚ್ ಫೀಲ್ ಆಗ್ತಾ ಇರುತ್ತೆ. ಫೀಲ್ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಪುಷ್ ಮಾಡಿ, ಒಳಗಡೆ ನೀವು ಪುಷ್ ಮಾಡ್ಕೊಳ್ಳಿ. ಆವಾಗ ಇಲ್ಲಿ ಸ್ಟ್ರೆಚ್ ನಿಮಗೆ ಫೀಲ್ ಆಗುತ್ತೆ. 1 2 3 4 5 6 7 8 9 10. ಆಯಿತು. ನೆಕ್ಸ್ಟು ಸೈಡ್ ಬ್ರೀದಿಂಗ್. 1 2 1 ಇನ್ಹೇಲ್ ಎಕ್ಸೇಲ್. ಒನ್ ಸೈಡ್ ಇನ್ಹೇಲ್ ಮಾಡಿ, ಒನ್ ಸೈಡ್ ಎಕ್ಸೇಲ್ ಮಾಡಿ. 1 2 ಬಳೆ ಆಯ್ತಾ? ಇನ್ನು ಹೆವಿ ಬ್ರೀದಿಂಗ್ ಎಕ್ಸಸೈಸ್ ಇದೆಯಲ್ಲ, ಇದೊಂದು ರೊಟೇಷನ್ ಮಾಡೋಣ. 1 ಎಲ್ಬೋ ಜಾಯಿನ್ ಆಗಬೇಕು. 2 3 4 5 6 7 8 9 10. ಉಲ್ಟಾ. 1 2 3 4 5 6 7 8 9 10. ನಮಸ್ಕಾರ ಸ್ಥಿತಿ. ಎರಡು ಹಸ್ತಗಳನ್ನ ಜೋಡಿಸಿ ಇನ್ಹೇಲ್ ಮಾಡ್ತಾ ಮೇಲೆ ಊರ್ಧ್ವಾಸನ. ಯಾರಿಗೆ ಆಗುತ್ತೆ ಅವರು ಹಿಂದೆ ಬೆಂಡ್ ಮಾಡಿ ಸೊಂಟದಿಂದ. ಉತ್ತಾನಾಸನ. ನಿಧಾನವಾಗಿ ಮುಂದೆ ಬಾಗಿ, ಉಸಿರು ಬಿಡ್ತಾ ಮುಂದೆ ಬಾಗಿ. ರೈಟ್ ಲೆಗ್ ಬ್ಯಾಕ್, ಬಲಗಾಲು ಹಿಂದೆ. ನಿಮ್ ಈ ಕೈ ಈ ಹಸ್ತ ಎಲ್ಲಿಟ್ಟಿರ್ತೀರಾ ಅಲ್ಲೇ ಇರಬೇಕು ಕೊನೆವರೆಗೂ, ವಾಪಸ್ ಬಲವರೆಗೂ. ಅಧೋಮುಖ ಶ್ವಾಸಾಸನ. ಎಕ್ಸೇಲ್. ಇನ್ಹೇಲ್ ಮಂಡಿನ ನೆಲ ಕೊಡಿ, ಮಂಡಿ ನೆಲ ಕೊಡಿ. ಎಕ್ಸೇಲ್ ಎದೆ ನೆಲಕ್ಕೆ, ಹೋಲ್ಡ್ ಹಣೆ ನೆಲಕ್ಕೆ. ಇನ್ಹೇಲ್ ಭುಜಂಗಾಸನ. ಎಕ್ಸೇಲ್ ಅಧೋಮುಖ ಶ್ವಾಸಾಸನ. ಇನ್ಹೇಲ್. ಇವಾಗ ರೈಟ್ ಲೆಗ್ ಫ್ರಂಟ್ 90 ಡಿಗ್ರೀಸ್. ಜಾಯಿನ್ ದ ಹ್ಯಾಂಡ್ಸ್. ವೀರಭದ್ರಾಸನ. 90 ಡಿಗ್ರೀಸ್. ಜಾಯಿನ್ ದ ಹ್ಯಾಂಡ್ಸ್. ಮೇಲ್ ನೋಡಿ, ಮೇಲ್ ನೋಡಿ. ನೀವು ಎರಡು ಕರಾಗ್ರೆ, ಕರ ಮಧ್ಯೆ, ಕರಮೂಲೆ. ಕರಮೂಲೆ ಎಲ್ಲಿ ಜಾಯಿನ್ ಆಗಿರುತ್ತೆ ಅಲ್ಲಿ ನೋಡಬೇಕು. ಮೇಲೆ ನೋಡಿ. ನಾರ್ಮಲ್ ಬ್ರೀದಿಂಗ್. 1 2
ಅಷ್ಟಾಂಗ ಪ್ರಣಿಪಾದಾಸನ ಮಾಡಿದ್ವಿ. ಅದಾದಮೇಲೆ ವೀರಭದ್ರಾಸನ, ಮತ್ತೆ ಅಧೋಮುಖ ಶ್ವಾನಾಸನ, ಅಷ್ಟಾಂಗ ಪ್ರಣಿಪಾದಾಸನ, ಇನ್ನೊಂದು ಕಾಲು ವೀರಭದ್ರಾಸನ. ಸೊ 2 ಕಾಲು ವೀರಭದ್ರಾಸನ ಮಾಡಿ ಆಮೇಲೆ ವಾಪಸ್ ಬರಬೇಕು. ನಾರ್ಮಲ್ ನಾವು ಡೈಲಿ ಮಾಡ್ತಾ ಇದ್ವಲ್ಲ ಅದೇ ಸೂರ್ಯ ನಮಸ್ಕಾರ, ಜಸ್ಟ್ 1 ಆಸನ ಅಷ್ಟೇ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಇದೆ. ಓಕೆನಾ? ಇನ್ನೊಂದ್ಸಲ ಮಾಡೋಣ, ಸರಿಯಾಗಿ ನೋಡ್ಕೊಳ್ಳಿ. ಇನ್ಹೇಲ್ ಪೂರಕ ಉತ್ಥಾನಾಸನ, ರೇಚಕ, ಏಕಪಾದ, ಲೆಫ್ಟ್ ಲೆಗ್ ಬ್ಯಾಕ್, ಎಡಗಾಲ ಹಿಂದೆ, ಅಧೋಮುಖ ಶ್ವಾನಾಸನ, ಷಡಂಗಾಸನ, ಎಕ್ಸೇಲ್ ಹೋಲ್ಡ್, ಅಷ್ಟಾಂಗ ಪ್ರಣಿಪಾದಾಸನ, ಇನ್ಹೇಲ್ ಭುಜಂಗಾಸನ. ಎಷ್ಟಾಗುತ್ತೆ ಸ್ಟ್ರೆಚ್ ಮಾಡಿ. ಎಕ್ಸೇಲ್ ಅಧೋಮುಖ ಶ್ವಾನಾಸನ, ಇನ್ಹೇಲ್ ಲೆಫ್ಟ್ ಲೆಗ್ ಫ್ರಂಟ್ ವೀರಭದ್ರಾಸನ. 2 ಕೈ ಜಾಯಿನ್ ಮಾಡಿ, ಎಡಗಾಲು 90 ಡಿಗ್ರೀಸ್, 90 ಡಿಗ್ರೀಸ್. 1 2 3 4 5. 2 ಕೈ ನಿಧಾನ ಕೆಳಗೆ ಬಿಡಿ. ಅಧೋಮುಖ ಶ್ವಾನಾಸನ, ಕಾಲಿಂದ ತಗೊಂಡೋಗಿ. ಷಡಂಗಾಸನ, ಅಷ್ಟಾಂಗ ಪ್ರಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ರೈಟ್ ಲೆಗ್ ಬಲಗಾಲ ಮುಂದೆ, ವೀರಭದ್ರಾಸನ. 1 2 3 ನಾರ್ಮಲ್ ಬ್ರೀದಿಂಗ್. 4 5. ಬಲಗಾಲ ಹಿಂದೆ, ಅಧೋಮುಖ ಶ್ವಾನಾಸನ, ಷಡಂಗಾಸನ, ಅಷ್ಟಾಂಗ ಪ್ರಣಿಪಾದಾಸನ, ಭುಜಂಗಾಸನ, ಎಕ್ಸೇಲ್ ಅಧೋಮುಖ ಶ್ವಾನಾಸನ, ನಾರ್ಮಲ್ ಬ್ರೀದಿಂಗ್. 1 2 3 4 5. ಎಡಗಾಲ ಮುಂದೆ, ಯಾವ ಕಾಲ ಹಿಂದೆ ಹಾಕಿದ್ರಿ ಅದೇ ಕಾಲ ಮುಂದೆ ಮೇಲೋಡಿ. ಉತ್ಥಾನಾಸನ, ಊರ್ಧ್ವಾಸನ, ಇನ್ಹೇಲ್ ಸಮಸ್ಥಿತಿ. ಗುಡ್, ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಯಾರ್ದು ಕಮೆಂಟ್ ಬರ್ತಾ ಇಲ್ಲ. ಬಾಡಿ ಹೆಂಗೆ ಫ್ಲೋ ಆಗುತ್ತೆ ಅಂತ ನೀವು ಎಕ್ಸ್ಟ್ರಾ ಆಸನಾಸ್ನು ಆ್ಯಡ್ ಮಾಡ್ಕೊಬೋದು, ಏನು ತಪ್ಪೇನಿಲ್ಲ. ನಾಡಿ ಶೋಧನ ಮಾಡೋಣ. ನಾಡಿ ಶೋಧನ, ವಿಷ್ಣು ಮುದ್ರೆ ಇಟ್ಕೊಳ್ಳಿ, ಇದೆರಡು. ಓಕೆ, ವಿಷ್ಣು ಮುದ್ರೆ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ಲೆಫ್ಟಿಂದ ಇನ್ಹೇಲ್ 4 ಕೌಂಟ್ಸ್, ಕ್ಲೋಸ್, ಎಕ್ಸೇಲ್, ರೈಟಿಂದ ಎಕ್ಸೇಲ್. 1 2 3 4 5 6 7 8. ಏನು ಇನ್ಹೇಲ್ ಮಾಡಿರ್ತೀರಾ ಅದ್ರ ಡಬಲ್ ಎಕ್ಸೇಲ್ ಮಾಡಬೇಕು. 1 2 3 4 5 6. ಮತ್ತೆ ಇನ್ಹೇಲ್, ಕ್ಲೋಸ್, ಎಕ್ಸೇಲ್. Inhale right, close, exhale left. Inhale left, close,
exhale. Inhale right, close, exhale. Puraka, close, Rechaka. Puraka, close, Rechaka. Puraka, close, Rechaka. Puraka, close, Rechaka. ಓಕೆ, ಚೆಕ್ ಮಾಡ್ಕೊಳ್ಳಿ ನಿಮ್ಮ ವೆಯ್ಟ್ ಎಷ್ಟಿರಬೇಕಂತ. ನಿಮ್ಮ ಹೈಟ್ನ ಸೆಂಟಿಮೀಟರ್ಸ್ಗೆ ಫಸ್ಟು ಕನ್ವರ್ಟ್ ಮಾಡ್ಕೊಳ್ಳಿ. ಗೂಗಲಲ್ಲಿ ಹಾಕಿ ಬರುತ್ತೆ 5, 6 ಇನ್ ಸೆಂಟಿಮೀಟರ್ಸ್ ಅಂತ ಟೈಪ್ ಮಾಡಿ ಬರುತ್ತೆ. ಸೊ ಅದನ್ನು -100 ಮಾಡಿ. ಸೊ ಅಷ್ಟು KGs ನೀವು ಇರಬೇಕು. ಅಷ್ಟು KGs ಇಲ್ಲ ಅಂದರೆ ನಾವು ದಿನ ಬಂದು ಇಲ್ಲಿ ಎಕ್ಸಸೈಸ್ ಮಾಡೋಣ, ಆಯಿತಾ? ಅಷ್ಟು KGs ಕಡಿಮೆ ಆಗೋಕ್ಕೆ ಟ್ರೈ ಮಾಡೋಣ. ರೋಸ್ಮೆರಿ ಲೀವ್ಸ್ ಸಿಗುತ್ತೆ ಅಮೆಝಾನಲ್ಲಿ, ಅದನ್ನು ಡ್ರೈಡ್ ಲೀವ್ಸು ಆರ್ಡರ್ ಮಾಡ್ಕೊಳ್ಳಿ. ಅದನ್ನು ನೀರಲ್ಲಿ ಹಾಕಿ, ಅದು ಮತ್ತು ಮೆಂತೆನ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ, ಕಲರ್ ಚೇಂಜ್ ಆಗಿ ಸ್ವಲ್ಪ ನೀರು ಹಾರಿದ ಮೇಲೆ ಅದನ್ನು ಸೋರಿಸಿ ಸ್ಪ್ರೇ ಬಾಟಲ್ಗೆ ಹಾಕೊಳ್ಳಿ. ಸೊ ನೀವು ರಿವರ್ಸ್ ಕೊಂಬು ಮತ್ತು ಮಸಾಜಿಂಗ್ ಎಲ್ಲ ಆದಮೇಲೆ ಆ ಸ್ಪ್ರೇನ ಎಲ್ಲೆಲ್ಲಿ ನಿಮಗೆ ಹೇರ್ ಥಿನ್ನಿಂಗ್ ಆಗಿದೆ ಅಲ್ಲಿ ಸ್ಪ್ರೇ ಮಾಡ್ಕೊಳ್ಳಿ, ಆಯಿತಾ? ಸ್ಪ್ರೇ ಮಾಡಿಕೊಂಡು ಹುಡುಗಿರು ಜಡೆ ಹಾಕ್ಕೊಂಡು ಮಲ್ಕೊಳ್ಳಿ, ಆಯಿತಾ? ಕೂದಲು ಬಿಡಬೇಡಿ, ಜಡೆ ಹಾಕೊಳ್ಳಿ. ಹೇರ್ ಫಾಲ್ ಸ್ವಲ್ಪ ಅದರಿಂದನೇ ಕಡಿಮೆ ಆಗಿಬಿಡುತ್ತೆ ಎಷ್ಟೊಂದು. ಕೂದಲು ಬಿಟ್ಕೊಂಡು ಮಲ್ಕೋಬೇಡಿ ಯಾವತ್ತು. ನಿಜ ಇದನ್ನು 3 ತಿಂಗಳು ಮಾಡಿ, ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಹೊಟ್ಟೆ ಕಡಿಮೆ ಆಗೋಕ್ಕೆ ಸೂರ್ಯ ನಮಸ್ಕಾರನೇ ಮಾಡಿ. ಸೂರ್ಯ ನಮಸ್ಕಾರ ಯಾರಾದರೂ ಮಾಡ್ಬೋದು. 10th ಮ್ಯಾಥ್ಸ್ ಎಕ್ಸಾಮ್ ಅಂತ ಇವತ್ತು. ವಾವ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಆನ್ಸರ್ ಗೊತ್ತಾಗಿಲ್ಲ ಅಂದರೆ ಪೂರಕ ರೇಚಕ ಮಾಡಿ, ಆನ್ಸರ್ ಬರುತ್ತೆ. ನಿಜವಾಗ್ಲೂ ಆನ್ಸರ್ ಗೊತ್ತಾಗುತ್ತೆ. ನಾವು ಅನ್ಕೋತಿದ್ದೀವಿ ಟಾಪರ್ಸ್ ಎಲ್ಲ ಹಿಂಗೆ ಆಡ್ತಾರೆ, ಆನ್ಸರ್ಸೇ ತೋರಿಸೋಣ ಅಂತ. ಬಟ್ ಅವ್ರು ಕಷ್ಟಪಟ್ಟು ಓದಿರ್ತಾರೆ. ಅದಕ್ಕೆ ನೀವೇ ನಿಮ್ಮ ಮನಸ್ಸಿಂದ ಬರಬೇಕದು, ಕಾಪಿ ಮಾಡಬಾರ್ದು. ನೀವೆಷ್ಟು ಓದಿರ್ತೀರಲ್ಲ ಅಷ್ಟೇ ಬರೀರಿ ಸಾಕು. ಅದಕ್ಕೆ ಕ್ಲಾಸಲ್ಲಿ ಕೂತ್ಕೊಂಡು ಅಟೆಂಟಿವ್ ಆಗಿ ಪಾಠ ಕೇಳಿಸ್ಕೋಬೇಕು. ನನಗೊಂದು ಟೆಸ್ಟ್ ಆಯ್ತು ಇವಾಗ, ನಾನು ಏನೂ ಓದೇ ಇರಲಿಲ್ಲ, ನನಗೆ ಎಕ್ಸಾಮ್ ಇದೆ ಅಂತಲೂ ಗೊತ್ತಿರಲಿಲ್ಲ. ನಿಮಗೆ ಡೈಲಿ ಪಾಠ ಮಾಡೋಕ್ಕೆ ನಾನು ಓದ್ತಾ ಇದ್ದೆ ಅಷ್ಟೇ. ಅದರಿಂದನೇ ಕ್ವೆಶ್ಚನ್ ಬಂದಿತ್ತು. ಎಷ್ಟು ಬರುತ್ತೋ ಅಷ್ಟೇ ಬರೋದು ಬಂದೆ ನಾನು. ಪಾಠ ಕೇಳಿಸ್ಕೊಳ್ಳಿ ಕ್ಲಾಸಲ್ಲಿ. ನೀವು ಕಾಲೇಜ್ಗೆ ಏನಕ್ಕೆ ಹೋಗ್ತೀರಾ, ಟ್ಯೂಷನ್ಸ್ಗೆ ಏನಕ್ಕೆ ಹೋಗ್ತೀರಾ? ಪಾಠ ಕೇಳಿಸ್ಕೊಳಕ್ಕಲ್ವಾ? ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಬೇಡಿ. ಹೋಗ್ತಾ ಇರೋದಕ್ಕೆ ಸ್ವಲ್ಪ ಏನಾದರೂ ಯುಟಿಲೈಸ್ ಮಾಡ್ಕೊಳ್ಳಿ. ಲೈವ್ ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ತೀನಿ, ಓದ್ಕೊಳ್ಳಿ ಚೆನ್ನಾಗಿ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿ.